ನೀವೇ ಶರ್ಟ್ನ ಚೇಂಜ್ ಮಾಡಿ ನನಗೆ ತಂದ್ಕೊಡಿ, ನಾನೇ ಹೋಗಿ ತಂದ್ಕೊಡ್ತೀನಿ. ಪರವಾಗಿಲ್ಲ, ಒಗ್ಯೋದೇನು ಬೇಡ. ಸಾರಿ ಜಯಂತ್ ಅವರೇ. ಜಯಂತ್ ಅವರೇ, ನಿಮಗೆ ನೆನಪಿದ್ಯಾ, ಮೊದಲನೇ ಸರಿ ನಾನು ನಿಮ್ಮನ್ನು ಮೀಟ್ ಮಾಡಿದಾಗ ಇದೇ ರೀತಿ ಪ್ರಸಾದನ ನಿಮ್ಮ ಮೇಲೆ ಚೆಲ್ಲಿದ್ದೆ. ನೆನಪಿದೆ, ನಾನು ಇದನ್ನು ಚೇಂಜ್ ಮಾಡ್ಕೊಂಬರ್ತೀನಿ. ಲೋ ಗುಗ್ಗು, ಜ್ಯೂಸ್ನ ಬೇಕು ಅಂತಾನೆ ಕಣೋ ಚೆಲ್ಲಿದ್ದು. ಇದನ್ನಿಟ್ಕೊಂಡು ನಾನು ಏನು ಸ್ಕೀಮ್ ಹಾಕಿದ್ದೀನಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಯೂರಿಗೆ ಗೊತ್ತಾಗುತ್ತೆ. ಬರೀ ಹೇಗಿದೆಯಾ ಅಂತ ಕೇಳಕ್ಕೆ ನನಗೆ ಮಾತು ಬರಲ್ಲಮ್ಮ. ಆದ್ರೆ ನನ್ನ ಮಗಳಿದ್ದಿದ್ರೆ ಈ ಸ್ಥಿತಿಗೆ ಅವಳು ನೋಡಕ್ ನಾನು ಇಷ್ಟಪಡ್ತಿರ್ಲಿಲ್ಲ. ಹಾಗಂತ ನೀನು ದಯವಿಟ್ಟು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ. ಜಯಂತ ತಪ್ಪು ಮಾಡಿದನಮ್ಮ, ಅದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಅವನ ಸ್ವಭಾವ ನಿನಗೆ ಗೊತ್ತಲ್ಲಮ್ಮ. ಹಠಕ್ಕೆ ಬಿದ್ದರೆ ಅವನು ಯಾವನಷ್ಟಕ್ಕೂ ಹಿಂದಿರೋದಿಲ್ಲ. ಅದು ಹಣ ಆಗಲಿ ಮತ್ತೊಂದಾಗಲಿ. ಆದರೆ ಅದು ನೀನು ಅನ್ನುವಾಗ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲಮ್ಮ. ದಯವಿಟ್ಟು ಒಂದ್ಸರಿ ಅವನ ಜೊತೆ ಮಾತಾಡಮ್ಮ. ಮಗು ಹಠಕ್ಕೆ ಬಿದ್ದರೆ ದೊಡ್ಡವ್ರು ಏನು ಮಾಡ್ತಾರೆ ಹೇಳು? ತಮ್ಮ ಥರನ ಪಕ್ಕಕ್ಕಿಟ್ಟು ಒಂದು ಚಾಕ್ಲೇಟು ಐಸ್ ಕ್ರೀಮ್ ತಗೊಂಡೋಗಿ ಆ ಮಗುನ ಒಲಿಸ್ಕೊತಾನೆ. ಹಾಗಂತ ಆ ಮಗು ಗೆದ್ಬಿಡುತ್ತಾ? ದೊಡ್ಡವರು ಸೋತ್ ಬಿಡ್ತಾರ? ಅಲ್ಲಿ ಒಂದು ಬಂಧ ಗಟ್ಟಿ ಆಗಿತ್ತಮ್ಮ. ಈಗ ನೀನು ಮಾಡ್ಬೇಕಾಗಿರೋದು ಅದನ್ನೇ. ಮಾವ, ನಾನು ನನ್ನ ಮಾತಾಡ್ಸೋಕೆ ಅಂತ ಹೋಗಿದ್ದೆ ಬೆಳಿಗ್ಗೆ. ಆದ್ರೆ ಒಂದು ನಿಮಿಷ ಅಮ್ಮ. ಮನುಷ್ಯ ಬದಲಾವಣೆ ಆಗೋಕ್ಕೆ ಅವನೊಂದು ನೆನಪು ಸಾಕು. ಬೆಳಗ್ಗೆ ಏನು ನಡೆದಿದೆಯೋ ಏನೋ ಅದನ್ನು ಮರೆತು ಬಿಡಮ್ಮ ಪ್ಲೀಸ್. ನನಗೋಸ್ಕರ ಹೋಗಿ ಅವನ ಜೊತೆ ಮಾತಾಡಮ್ಮ. ಸರಿ ಮಾವ, ಹೋಗಿ ಮಾತಾಡಿಸ್ತೀನಿ. ಹೋಗ್ಬಮ್ಮ. ಲೋ ಜಯಂತ, ಬೇಗ ಬಾರು. ನೀನು ಬರೋದು ಅವಳು ಬರೋದು ಒಟ್ಟಿಗೆ ಸಿಂಕ್ ಆಯಿತು ಅಂದರೆ ಶಾಕ್ ಅಲ್ಲ, ಟ್ರಾನ್ಸ್ಫಾರ್ಮೇ ಅವಳ ಮೇಲೆ ಬಿದ್ದಾಗತ್ತೆ. ಕಮಾನ್, ಬೇಗ ಬಾರು. ಅಯ್ಯೋ, ನನ್ನ ಬುದ್ಧಿಗೆಷ್ಟು ಬಾಗ್ಲು ಹಾಕದೆ ಮರ್ತ್ಬಿಟ್ಟಿದ್ದೀನಿ.
ವಾಶ್ರೂಮಿಂದ ಇನ್ನೇನು ಹೊರಗೆ ಬರ್ತಾನೆ. ಇವಳು ಸರಿಯಾದ ಟೈಮ್ಗೆ ಬರ್ತಿದ್ದಾಳೆ. ಇದೇ ರೈಟ್ ಟೈಮು. ಮಯೂರಿ ನೀನಾ? ಐ ಆಮ್ ಸಾರಿ. ನೋನು ಐ ಆಮ್ ಸಾರಿ. ಜಯಂತ್ ಅವರು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರಲ್ಲ, ಮಾತಾಡಬೇಕು ಬಾ ಅಂದರು. ಇಲ್ಲಿ ನೋಡಿದ್ರೆ ಏನೇನೋ ಮಾಡಿಬಿಟ್ರು. ಫೋನೇ ಅವರು. ನೀನು ಯಾವಾಗ ಬಂದೆ ಮಯೂರಿ? ಡೋಂಟ್ ಟಚ್ ಮೀ. ನಿನ್ ಕತೆ ಕೇಳಕ್ಕಲ್ಲ ನಾ ಬಂದಿರೋದು. ಮಯೂರಿ, ಏನಾಗಿದೆ ನಿಂಗೆ? ಯಾಕೆ ರೀತಿ ಮಾಡ್ತಿದ್ಯಾ? ಬಾಯ್ ಮುಚ್ಚು. ದೊಡ್ಡ ಸತ್ಯವಂತ ನೀನು. ಮಾಡೋದೆಲ್ಲ ಅನಾಚಾರ, ಈಗ ಎಕ್ಸ್ಪ್ಲನೇಷನ್ ಬೇರೆ. ಹೇ, ನಾನೇನ್ ಮಾಡಿದೆ ಅಂತ? ಏನ್ ಅನಾಚಾರ ಮಾಡಿದ್ದೀನಿ ನಾನು? ನೋಡು, ಏನೇನ್ ಮಾತಾಡ್ತಿದ್ಯಾ ನೀನು? ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಕಮಾನ್ ಮಯೂರಿ, ಹೇಳು, ಏನಂತ ತಪ್ಪು ಮಾಡಿ? ಪ್ಲೀಸ್, ಫಾರ್ ಗಾಡ್ ಸೇಕ್, ನಾಟಕ ಮಾಡ್ಬೇಡ. ನಿನ್ನ ನೋಡಿದ್ರೆ ಮೈಯೆಲ್ಲ ಉರಿಯತ್ತಂಗೆ. ವಾಟ್? ಏನು ಮಾತಾಡ್ಬೇಡ. ಹೋಗಿ ಹೋಗಿ ನಿನ್ನಂತವನನ್ನ ಲವ್ ಮಾಡದ್ನಲ್ಲ, ನನಗೆ ನಿಜಕ್ಕೂ ಬುದ್ಧಿ ಇಲ್ಲ. ಸಾಕ್ ನಿಲ್ಸೆ. ನಿನ್ನೇನ್ ದೊಡ್ಡ ಮಿಸ್ ವರ್ಲ್ಡ್. ಲವ್ ಮಾಡಿ ಉಪಕಾರ ಮಾಡಿದ್ದಾಳೆ ನನಗೆ. ಏಯ್, ಜಾಸ್ತಿ ಮಾತಾಡಿದ ಹಲ್ಲು ಉದುರಿಸ್ಬಿಡ್ತೀನಿ. ಮಯೂರಿ, ನಿಂಗೆ ಯಾಕೋ ಅತಿ ಆಗ್ತಾ ಇದೆ. ಸ್ವಲ್ಪ ಹದ್ಬಸ್ತಲ್ಲಿರೋ. ಇಲ್ಲ ದೊಡಮ್ಮ, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಕೆಟ್ಟು ಕೊಳಕ್ ಹುಡುಗನ್ನ ಲವ್ ಮಾಡ್ದೆ ನೋಡಿ. ಚಾರು ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ, ನನ್ನನ್ನು ಲವ್ ಮಾಡ್ದ. ಆವಾಗ್ಲೇ ಗೊತ್ತಾಗ್ಬೇಕಿತ್ತು ನೀನ್ ಎಷ್ಟು ದಿನ ನನ್ನ ಜೊತೆ ಇರ್ತಾನೆ ಅಂತ ಯೋಚನೆ ಮಾಡ್ಬೇಕಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ. ನಿಯತ್ತು ಅನ್ನೋದೇ ಇಲ್ಲ ಇವನ್ಗೆ. ತೆಗೆದು ಬಿಟ್ಟ ಅಂದ್ರೆ ಸಾಕ್ ನಿಲ್ಲಿಸ್ತೀರಾ? ಇದನ್ನೇನು ಮನೆ ಅನ್ಕೊಂಡಿದ್ದೀರಾ, ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಅಕ್ಕಪಕ್ಕದವ್ರಿಗೆ ನೋಡಿದ್ರೆ ನಮ್ಮ ಮನೆ ಮರ್ಯಾದೆ ಏನಾಗುತ್ತೆ ಅನ್ನೋದು ಬೇಡ. ಮರ್ಯಾದೆನ ದೃಷ್ಟಿಲಿ ಇಟ್ಕೊಂಡೆ ಮಾತಾಡ್ತಿದ್ದೀನಿ ದೊಡ್ಡಪ್ಪ. ಏ ಜಯಂತ್, ನಿನ್ನೆ ಎಲ್ಲರ ಮುಂದೆ ಚಾರು ಕೈ ಹಿಡ್ಕೊಂಡು ಕೇಳ್ಕೊಂಡ್ಯಲ್ಲ ನನ್ನ ಮದುವೆ ಆಗ್ತೀಯಾ ಅಂತ. ಅವಳನ್ನೇ ಮದುವೆ ಆಗು. ಕ್ಯಾರೆಕ್ಟರ್ಲೆಸ್ ಹುಡುಗನ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ತಪ್ಪ ಮೇಲೆ ತಪ್ಪು ಮಾಡ್ತಿದ್ರು ನಾಚಿಕೆ ಅನ್ನೋದೇ ಇಲ್ಲ ಇವನ್ಗೆ. ಪಶ್ಚಾತ್ತಾಪ ಪಡೋದಂತೂ ಕನ್ಸಿನ ಮಾತು ಬಿಡಿ.
ಅಂತ ತಪ್ಪು ನಾನೇನು ಮಾಡಿದ್ದೀನೀಗ? ಓಹೋ, ಅದನ್ನ ಬೇರೆ ಹೇಳ್ಬೇಕಾ? ನಿನಗೆ ಕೇಳೋಕ್ ಮಜಾ ಬರ್ಬೋದೇನೋ, ಆದ್ರೆ ಆ ಹೊಲ್ಸನ್ನ ಹೇಳೋದಕ್ಕೆ ನನಗೆ ಅಸಹ್ಯ ಆಗತ್ತೆ. ನಾಚಿಕೆ ಆಗ್ಬೇಕು ನಿನಗೆ. ಯಾರ್ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡ್ತೀಯಲ್ಲ, ಬೇರೆಯವ್ರ ಮೇಲೆ ಕೆಸರು ಎಡ್ಸೋದೇ ನಿನ್ನ ಕೆಲಸ. ನಾನು ಯಾಕೆ ಯಾರ್ಯಾರ ಮೇಲೂ ಸುಮ್ಮನೆ ಕೆಸರು ಎಡ್ಸ್ಲಿ? ಹಂದಿಗಳಿಗೆ ಕೆಸರು ಒದ್ದಾಡೋದೇ ಸುಖ, ಅದನ್ನ ನಾನು ಯಾಕೆ ಪ್ರಶ್ನೆ ಮಾಡ್ಲಿ? ಮಯೂರಿ, ಮಾತಿನ ಮೇಲೆ ನಿಗಾ ಇರಲಿ. ನಿಮ್ಮಿಬ್ಬರ ಮಧ್ಯೆ ಏನೇ ಇದ್ರೂ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ಈಗ ಒಬ್ಬರ ಮೇಲೊಬ್ರು ಆರೋಪ ಮಾಡ್ಕೊಂಡು ಕೂತಿದ್ರೆ ಸಮಸ್ಯೆ ಬಗೆಹರಿಯುತ್ತ. ಅವಿವೇಕಿಗಳನ್ನ ತಂದು ಬನ್ನಿ ನನ್ನ ಜೊತೆ. ನೀವಿಬ್ಬರೇ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀರಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಒಳಗಡೆ ನಡೆದಿದ್ದು ನೋಡಿದ್ರೆ ನಿಮಗೆ ಮಾತಾಡಿ ಅಭ್ಯಾಸನೇ ಇಲ್ಲ ಅಂತ ಅನಿಸ್ತದೆ. ಅದಕ್ಕೆ ಈಗ ಅದೇನು ನಿರ್ಧಾರ ತಗೋತೀರಿ, ಅದೇನು ಮಾತಾಡ್ತೀರಿ ಮಾತಾಡಿ. ಆದರೆ ಒಂದು, ನೀವು ತಗೊಳ್ಳೋ ನಿರ್ಧಾರದಿಂದ ಯಾರಿಗೂ ಮುಜುಗರ ಆಗಬಾರ್ದು ಅಷ್ಟೇ. ನಿಮ್ಮಿಬ್ಬರಿಗೂ ಮದುವೆ ಹಾಕಿ ಇಷ್ಟ ಇದೆಯಾ, ಸಂತೋಷವಾಗಿ ಮದುವೆ ಹಾಕಿ. ಹಾಗಲ್ವಾ, ಶಾಂತಿಯುತವಾಗಿ ಇಬ್ಬರು ದೂರ ಇದ್ಬಿಡಿ, ಕಚ್ಚಾಡಬೇಡಿ ಅಷ್ಟೇ. ಮಾವ, ನನಗೆ ಈ ಎಲ್ಲ ಸಮಸ್ಯೆಗಳಿಂದ ದೂರ ಆಗಬೇಕು ಅನ್ನಿಸ್ತಿದೆ. ನನಗೆ ಚಾರುನೇ ಸರಿಯಾದ ಜೋಡಿ ಅನ್ನಿಸ್ತಿದೆ. ನಿನ್ ಭಾವನೆ ಸರಿಯಾಗೇ ಇದೆ. ಸದ್ಯ ನಾನ್ ನರಕದಿಂದ ತಪ್ಪಿಸ್ಕೋತಾ ಇದ್ದೀನಿ. ಮಯೂರಿ, ನಿನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಮನಸ್ಸೋ ಇಚ್ಛೆ ಮಾತಾಡಬೇಡ. ನಾನು ಹೆಚ್ಚು ಬೈದ್ನ, ಅವನು ಹೆಚ್ಚು ಬೈದ್ನ ಅಂತ ಲೆಕ್ಕ ಹಾಕೋ ಸಮಯ ಅಲ್ಲ ಇದು. ಬದುಕಿನ ಪ್ರಶ್ನೆ. ಆತುರದಲ್ಲಿ ತಗೊಳ್ಳೋ ನಿರ್ಧಾರಗಳು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಆಮೇಲೆ ಎಷ್ಟೇ ಪಶ್ಚಾತ್ತಾಪ ಪಟ್ಟರು ನಾವು ಬಯಸಿದ ಬದುಕು ನಮಗೆ ಸಿಗೋದಿಲ್ಲ. ನಿನ್ನ ವಿಷಯದಲ್ಲಿ ಹಾಗಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಅಂತ ನಿನ್ನ ಜೀವನದಲ್ಲೂ ಅಷ್ಟೇ ಕಣಯ್ಯ. ನೀನು ಏನೇ ಮಾಡಬೇಕಾಗಿದ್ರು 10 ಸಲ ಯೋಚನೆ ಮಾಡಿ ನಿನ್ನ ನಿರ್ಧಾರ ಹೇಳು. ನೀವಿಬ್ಬರೂ ಅಷ್ಟೇ, ಈಗಲೇ ಉತ್ತರ ಹೇಳಬೇಕು ಅಂತೇನಿಲ್ಲ. ಇನ್ನೂ ಒಂದಿನ ಕಾಲಾವಕಾಶ ತಗೊಂಡ್ರು ತೊಂದರೆ ಇಲ್ಲ. ನನಗೆ ಈ ಮದುವೆ ಬೇಡ ದೊಡ್ಡಪ್ಪ. ಮಾವ, ನನಗೂ ಈ ಮದುವೆ ಏನು ಬೇಡ. ಇದು ನಿಮ್ಮಿಬ್ಬರ ಅಂತಿಮ ನಿರ್ಧಾರನ ಅಥವಾ ಯೋಚನೆ ಮಾಡೋಕ್ಕೆ ಮತ್ತಷ್ಟು ಸಮಯ ಬೇಕಾ? ಬೇಡ ಮಾವ. ಬೇಡ ದೊಡ್ಡಪ್ಪ, ಯೋಚನೆ ಮಾಡಕ್ಕೆ ಇನ್ನೇನು ಉಳಿದಿಲ್ಲ. ನಾನು ಚಾರುನೇ ಮದುವೆ ಆಗ್ತೀನಿ. ಚಾರು ಜೊತೆ ನಿನ್ನ ಮದುವೆ ಇನ್ನೊಂದು ಆತುರದ ನಿರ್ಧಾರ ಆಗಬಾರ್ದು.
ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಅಣ್ಣ, ಅವನ ಪಾಡಿಗೆ ಅವನ್ನ ಬಿಟ್ಬಿಡು. ಅವನು ಸಂತೋಷವಾಗಿರ್ತಾನೆ. ಎಲ್ಲರೂ ಸೇರಿ ಯಾಕೆ ಅವನ ಮೇಲೆ ಒತ್ತಡ ಇರ್ತಿದ್ದೀರಾ? ಚಾರುನ ಮದುವೆ ಆಗ್ಬೇಕು ಅಂತಿದ್ದಾನೆ. ಅವನ್ ಸಂತೋಷ ಆಗ್ಲಿ ಬಿಡಿ, ಮದುವೆ ಮಾಡಿದ್ರೆ ಆಯ್ತು. ಇನ್ನೂ ನಾವು ಲೇಟ್ ಮಾಡಿದ್ರೆ ಎಲ್ರಿಗೂ ಒಂಥರ ಮುಜುಗರ ಶುರುವಾಗತ್ತೆ. ಇವನ್ ಬೇರೆ ತುಂಬಿದ ಸಭೆನಲ್ಲಿ ಚಾರು ಕೈ ಹಿಡಿದು ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ಬಿಟ್ಟಿದ್ದಾನೆ. ಈಗ ಅವ್ರಿಗೂ ಒಂಥರ ಸಂಕಟ ಶುರುವಾಗಿರತ್ತೆ ಅಣ್ಣ. ಚಾರು ತಂದೆ ತಾಯಿಗೆ ಜನಗಳು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕಷ್ಟ ಆಗ್ತಿದ್ಯಂತೆ. ಒಪ್ಕೊಂಡಿದ್ದು ಚಾರುನೇ ಬೇಡ ಅಂದು ಮಯೂರಿನ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದಾನೆ. ಈಗ ಮಯೂರಿ ಬೇಡ, ಚಾರು ಬೇಕು ಅಂತಿದ್ದಾನೆ. ಇವನಿಗೆ ಚಾರುನ ಕೊಡೋದಕ್ಕೆ ಅವ್ರಿಗೇನು ಅಭ್ಯಂತರ ಇಲ್ವಾ ಈಗ? ಇಲ್ಲ ಅಣ್ಣ. ಸರಿ ನಿನ್ನ ಗಂಡನಿಗೆ ಹೇಳು, ಪುರೋಹಿತರನ್ನ ಕರ್ಕೊಂಡು ಬರೋದಕ್ಕೆ ಆದಷ್ಟು ಬೇಗ ಮುಹೂರ್ತ ನೋಡಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಸರಿ ಅಣ್ಣ. ಹಲೋ ಹಲೋ ಶಾಸ್ತ್ರಿಗಳೇ, ನಾನು ಸಿಂಧು ಮಾತಾಡ್ತಾ ಇದ್ದೀನಿ. ಹೇಳಮ್ಮ, ಗೊತ್ತಾಯ್ತು, ಹೇಳು. ನಮ್ಮ ಅಕ್ಕನ ಮಗಳು ಚಾರು ನಿಮ್ಮ ದಕ್ಷಿಣೆ ತಲುಪಿಸಿದ್ಲು ತಾನೇ? ಎಲ್ಲ ತಲುಪಿದೆ. ನೋಡಿ ಶಾಸ್ತ್ರಿಗಳೇ, ಯಾವುದೇ ಕಾರಣಕ್ಕೂ ಕೆಲಸ ಮಾತ್ರ ಕೆಡಬಾರ್ದು. ನಿಮ್ಮನ್ನ ನಾವು ಬೆಟ್ಟದಷ್ಟು ನಂಬಿದ್ದೀವಿ. ಯೋಚನೆ ಮಾಡಬೇಡಿ, ಈ ಬೆಟ್ಟ ಒಂದ್ಸತಿ ಹಣ ತಗೊಂಡ್ಮೇಲೆ ಕೈ ಬಿಡೋದಿಲ್ಲ. ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ. ಅದೇ ಎಲ್ಲ ನಾವು ಅನ್ಕೊಂಡ ಹಾಗೆ ಆಗ್ತಿದೆ. ಹುಡುಗನ ಜಾತಕ ಪರಿಶೀಲನೆ ಮಾಡಿದಾಗ 3 ದಿವಸ ಗುರುಬಲ ಇರೋದು. ಇದು ಕಳೆದ್ರೆ ಇನ್ನು 2 ವರ್ಷ ಮದುವೆ ಯೋಗ ಇಲ್ಲ. ಇನ್ನು 2 ವರ್ಷ ಮದುವೆ ಯೋಗ ಇಲ್ವಾ? ಹೌದಮ್ಮ, ನೀವು ಈಗಲೇ ಮದುವೆ ಮಾಡಬೇಕು ಅಂತ ಇದ್ರೆ ಇನ್ನು 3 ದಿನದೊಳಗೆ ಮಾಡಬೇಕು. ಇಲ್ಲ ಅಂದರೆ ಇನ್ನು 2 ವರ್ಷ ಮದುವೆ ಯೋಗ ಇಲ್ಲ. ಪರವಾಗಿಲ್ಲ ಬಿಡಿ, ನನ್ನ ಮಗನಿಗೆ ಹೋಗೋ ಕಾಲ ಏನು ಬಂದಿಲ್ಲ. 2 ವರ್ಷ ಬಿಟ್ಟೆ ಮದುವೆ ಮಾಡೋಣ. ಏನ್ರಿ ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೀರಾ? ಮಗನ್ ಭವಿಷ್ಯದ ವಿಷಯ ಇದು, ತಮಾಷೆ ಮಾಡಬೇಡಿ. ಎರಡು ವರ್ಷ ಅಂದ್ರೆ ತುಂಬಾ ಲೇಟ್ ಆಗತ್ತೆ. ಅವನ ಮದುವೆಗೆ ಈಗೇನು ಅವಸರ ಇಲ್ಲ, ಆಮೇಲೆ ಮಾಡಿದ್ರೆ ಆಯ್ತು. ಅವನಿಗೇನು ಅವಸರ ಇಲ್ಲ,
ನಿಧಾನಕ್ಕೆ ಮಾಡ್ಬೋದು, ಆದರೆ ಚಾರುಗ್ ವಯಸ್ಸಾಗ್ತಾ ಹೋಗುತ್ತೆ. ಅವಳೊಬ್ಳೇನ ಈ ಪ್ರಪಂಚದಲ್ಲಿ ಹೆಣ್ಣು ಅಂತ ಹುಟ್ಟಿರೋದು? ಬೇಕಾದಷ್ಟು ಜನ ಇರ್ತಾರೆ ಬಿಡು, ಯಾರನ್ನಾರು ಆಯ್ಕೆ ಮಾಡ್ಕೊಂಡ್ರಾಯ್ತು. ಇಲ್ಲಾಂದ್ರೆ ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ನಮ್ಮ ಹುಡುಗನೇ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊತಾರೆ ಬಿಡು.